ಆಗುತ್ತೆ. ಟ್ಯಾಂಕ್ ಸೈಜ್ ಬಂದು ಒಂದು 10 ಅಡಿಗೆ 5 ಇರಬೇಕು, ಇಲ್ಲ ಒಂದು 8 ಅಡಿ ಟ್ಯಾಂಕ್ ಆದರೂ ಇರಬೇಕು. ಇದು pH ಲೆವೆಲ್ ಬಂದು 6.5 ಇಂದ 7.5 ತನಕ ಇದ್ದರೆ ನೀರು pH ಲೆವೆಲು ಕರೆಕ್ಟಾಗಿರುತ್ತೆ. ಮೀನು ಏನು ರೋಗ ಬರ್ದಿಲ್ಲ ಇರುತ್ತೆ. ಮತ್ತು ಟೆಂಪ್ರೇಚರ್ ಬಂದು 20 ಡಿಗ್ರಿ ಟು 28 ಡಿಗ್ರಿ ಸೆಲ್ಸಿಯಸ್ ಇರಬೇಕು. ಈ ಮೀನನ್ನ ಬಂದು ನೀವು ಅಕ್ವೇರಿಯಂ ಟ್ಯಾಂಕಲ್ಲಿ ಏನು ಸಾಕ್ತಾ ಇದ್ದೀರಾ ಅಂದರೆ ಅದು ಗ್ಲಾಸ್ ಥಿಕ್ನೆಸ್ ಬಂದು ಸ್ವಲ್ಪ ಜಾಸ್ತಿ ಇರಬೇಕು, ಸ್ವಲ್ಪ ದಪ್ಪ ಇರಬೇಕು. ಈ ಮೀನು ಬೆಳೆಸ್ತಾ ಇದ್ದೀರಾ ಅಂದರೆ ನೀವು ಬೆಸ್ಟು ಪಾಂಡಲ್ಲೇ ಬೆಳೆಸ್ಬೋದು. ಏನಂದರೆ ಗ್ಲಾಸ್ ಟ್ಯಾಂಕಿಂದ ನಿಮ್ಮ ಪಾಂಡಲ್ಲಿ ಬಂದು ಚೆನ್ನಾಗಿರೋ ಗ್ರೋತ್ ಇರುತ್ತೆ, ಮತ್ತು ಅದು ದೊಡ್ಡ ಪಾಂಡ್ ಕೊಡೋದ್ರಿಂದ ಬಂದು ಸೈಜು ಚೆನ್ನಾಗಿ ಬರುತ್ತೆ, ಮೀನು ಚೆನ್ನಾಗಿರುತ್ತೆ ಕ್ವಾಲಿಟಿ. ಮತ್ತು ಇದ್ರ ಫೀಡಿಂಗ್ ಅಂದರೆ ನೀವು ಇದು ಏನೇನು ಊಟ ಹಾಕಬೇಕಂತ ನೋಡೋಕೆ ಬಂದರೆ ಇದು ಬಂದು ಅಡಲ್ಟ್ ಸೈಜಿಗೆ ಬಂದು ನಿಮಗೆ 2 ರಿಂದ 3 ದಿವಸಕ್ಕೆ ಹಾಕಿದ್ರೂ ನಡೆಯುತ್ತೆ. ನೀವು ಆದರೆ ಚಿಕ್ಕ ಸೈಜ್ ಇಲ್ಬೇಕಂದರೆ ಸೆಮಿ ಅಡಲ್ಟ್ ಎಲ್ಲ ಇದ್ದರೆ ನಿಮಗೆ ಬಂದು ಡೈಲಿ ಫೀಡ್ ಮಾಡಬೇಕು. ಇದು ಬಂದು ಕಾರ್ನಿವರಸ್ ಫಿಶು. ಏನಂದರೆ ಇದು ಬಂದು ಮೀಟು ತಿನ್ನುತ್ತೆ, ಅಂದರೆ ನೀವೇನಾದರೂ ಚಿಕನ್ ಮಾಂಸ ಇಲ್ಲ ಏನಾದ್ರು ಚಿಕ್ಕ ಮಾಂಸ ಏನಾದ್ರು ಹಾಕಿದ್ರೂ ತಿನ್ಕೊಳುತ್ತೆ. ಮತ್ತು ಚಿಕ್ಕ ಮೀನುಗಳು ತಿನ್ಕೊಳುತ್ತೆ, ಅದ್ರ ಬಾಯಿಗೆ ಏನೇನು ಹೋಗುತ್ತೋ ಎಲ್ಲ ತಿನ್ಕೊಳುತ್ತೆ. ಮತ್ತು ಶ್ರಿಂಪು ಹಾಕ್ಬೋದು. ಮತ್ತು ನೀವು ಬಂದು ಏನು ಅವಾಯ್ಡ್ ಮಾಡಬೇಕಂದ್ರೆ ಇದು ಗೋಲ್ಡ್ ಫಿಶ್ ಎಲ್ಲ ಹಾಕೋಂಗಿಲ್ಲ. ಏನಕ್ಕೆ ಗೋಲ್ಡ್ ಫಿಶ್ ಹಾಕೋದ್ರಿಂದ ಬಂದು ಅದಕ್ಕೆ ಪ್ಯಾರಾಸೈಟ್ಸ್ ಬರೋಕ್ಕೆ ಚಾನ್ಸ್ ಇದೆ. ಈ ಮೀನು ಸಾಕ್ತಾ ಇದ್ದೀರ ಅಂದರೆ ಭಾಳ ಹುಷಾರಾಗಿ ಸಾಕಿ. ಏನಕ್ಕೆ ಇದು ಬಂದು ದೊಡ್ಡ ಸೈಜ್ ಬರುತ್ತೆ. ಯಾರು ಬಿಗಿನರ್ಸ್ ಟ್ರೈ ಮಾಡೋಕೆ ಹೋಗ್ಬೇಡಿ. ನೀವು ಏನಾದರೂ ಎಕ್ಸ್ಪರ್ಟ್ ಇದ್ದರೆ ಮಾತ್ರ ಈ ಮೀನು ಸಾಕ್ಬೋದು. ಏನಕ್ಕೆ ಇದು ಸೈಜಲ್ಲಿ ಬಂದು ದೊಡ್ಡದಾಗಿ ಬರುತ್ತೆ ಮತ್ತು ಅಗ್ರೆಸಿವ್ ಜಾಸ್ತಿ ಇರುತ್ತೆ.